ಇಲ್ಲಿ ಒಂದು ಕನಕ ಭವನ ಮತ್ತೆ ಸಂಗೊಳ್ಳಿ ರಾಯಣ್ಣ ಉದ್ಘಾಟನೆ ಮಾಡಿದ್ದೀವಿ. ನಮ್ಮ ಹಾವೇರಿ ಎಮ್ಎಲ್ಎ ಶಿವಣ್ಣನ ಕಾನ್ಸ್ಟಿಟ್ಯೂನ್ಸಿ ಮತ್ತೆ ಹಾವೇರಿ ಕಾನ್ಸ್ಟಿಟ್ಯೂನ್ಸಿ ಕೆರೆ ಆಗಿನ ಕೂಡ ಯಾಕೆ ನೀವು ರಾಜೀನಾಮೆ ಕೊಟ್ಟು ಹೋಗ್ತೀರಾ? ವಿಜೇಂದ್ರ ಅವ್ರ ಅಧ್ಯಕ್ಷರಿಗೆ ರಾಜೀನಾಮೆ ಕೊಡಬೇಕು. ಅವ್ರು ಯಾಕೆ ನನ್ನ ಕೇಳ್ಬಿಟ್ಟು ಕೊಟ್ಬಿಡಕ್ಕಾಗಲ್ಲ? ವಿಜೇಂದ್ರ ರಾಜೀನಾಮೆ ಕೊಡುವಂದ್ರೆ ಕೊಟ್ಬಿಡಕ್ಕಾಗತ್ತೇನೆ? ನಾನು ಹಾಗಾದ್ರೆ ವಿಜೇಂದ್ರ ಅಧ್ಯಕ್ಷರಿಗೆ ರಾಜೀನಾಮೆ ಕೊಟ್ಬಿಡು ಅಂತ ಹೇಳ್ತೀನಿ. ಕೊಟ್ಬಿಡ್ತಾರ? ನಾಳೆ ಆರ್ಗ್ಯುಮೆಂಟ್ ನಡೀತದೆ. ನಾಳೆ ಆರ್ಗ್ಯುಮೆಂಟ್ ಆಗಲಿ, ನೋಡ ಏನು ಹೈಕೋರ್ಟ್ ಏನು ತೀರ್ಮಾನ ಮಾಡ್ತೀವಿ. ನನ್ನ ಪ್ರಕಾರ ತಪ್ಪು ಮಾಡಿದ್ವಲ್ಲ. ನಾಳೆ ರಾಜ್ಯಪಾಲರಿಗೆ ನಮ್ಮ ಎಲ್ಲ MLAಗಳು, ಮಂತ್ರಿಗಳು, MLCಗಳು, ಸಂಸದರು ಭೇಟಿ ಮಾಡಿ ಕುಮಾರಸ್ವಾಮಿ ಮೇಲೆ ಇರ್ತಕ್ಕಂಥ ಸ್ಯಾಂಕ್ಷನ್ ಕೇಳಿದ್ರಲ್ಲ ಅದನ್ನು ಒತ್ತಾಯ ಮಾಡ್ತಾರೆ. ಗಾಡಿ ಮೇಲೆ ಕೇಳಿದ್ರು, ಎಲ್ಲೆ ಮೇಲೆ ಕೇಳಿದ್ರು, ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೇಳಿದ್ರು. ಅವುಗಳು ಬಹಳ ದಿನಗಳಿಂದ ಪೆಂಡಿಂಗ್ ಇದಾವೆ. ಅದನ್ನ ಶಿಫಾರಸ್ಸಿಗೆ ಎಂಥದ್ದು ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಕೊಡ್ತಾರೆ. ಅವೆಲ್ಲ ಕೇಸ್ಗಳಲ್ಲಿ ವಿಚಾರಣೆಯಾಗಿ ಚಾರ್ಜ್ ಶೀಟ್ ಹಾಕೋದಕ್ಕೆ ಪೆಂಡಿಂಗ್ ಇದಾವೆ. ನಮ್ಮ ಕೇಸ್ನಲ್ಲಿ ವಿಚಾರಣೆನೇ ಆಗಿಲ್ಲ, ಯಾವುದೇ ರಿಪೋರ್ಟ್ ಇಲ್ಲ. HD ಕುಮಾರಸ್ವಾಮಿ ಕೇಸ್ನಲ್ಲಿ ವಿಚಾರಣೆಯಾಗಿ ಚಾರ್ಜ್ ಶೀಟ್ ಹಾಕಬೇಕು, ಅದಕ್ಕೋಸ್ಕರ ಪ್ರಾಸಿಕ್ಯೂಷನ್. ಹೈಕಮಾಂಡ್ನವರು ನನ್ನ ಮೇಲೆ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. BJPಯವರು ಮತ್ತು JDSನವರು ಇಬ್ಬರು ಸೇರ್ಕೊಂಡು ನಮ್ಮ ಸರ್ಕಾರನ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ನೋಡಪ್ಪ. ಆದಾಯಿ ನಾವು ರೆಡಿ ಇದ್ದೀವಿ, ನಾವು ಪ್ರಾರಂಭ ಮಾಡಕ್ಕೆ ರೆಡಿ ಇದ್ದೀವಿ. ನೀವು ಇವ್ರಿಗೆ ಕೇಳಬೇಕಾದಂತ ಜೋಶಿ ಕೇಳಬೇಕಾದ ಪ್ರಶ್ನೆ ನಾನು ಕೇಳಿದ್ರೆ, ಜೋಶಿಯವರು ಕೇಂದ್ರ ಸರ್ಕಾರದಿಂದ ಪರಿಸರ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ತಿದ್ರೆ ಇಮಿಡಿಯೇಟ್ ಆಗಿ ಮಾಡ್ತೀವಿ. ವಿಚಾರದಲ್ಲಿ ಏನು ತಾವು ಪತ್ರ ಬರೆದಿದ್ದೀರಾ ಹಣಕಾಸು ಆಯೋಗಕ್ಕೆ? ಹಣಕಾಸು ಆಯೋಗಕ್ಕೆ ಹಣಕಾಸಿನ ಆಯೋಗ ಬೇರೆ. ಆರ್ಟಿಕಲ್ 280 ಪ್ರಕಾರ ಹಣಕಾಸಿನ ಆಯೋಗ 5 ವರ್ಷಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಈ ದೇಶದಲ್ಲಿ ತೆರಿಗೆ ಆಯ್ತದಲ್ಲ, ತೆರಿಗೆ ಅದನ್ನು ಯಾವ ಪ್ರಮಾಣದಲ್ಲಿ ಹಂಚ್ಕೋಬೇಕು ಅಂತ ಹೇಳಿ ಶಿಫಾರಸು ಮಾಡ್ತಾರೆ. ಅದರ ಪ್ರಕಾರ ಕೇಂದ್ರ ಸರ್ಕಾರ ನಡ್ಕೋದು. ನಿನ್ನೆ 16 ಫೈನಾನ್ಸ್ ಕಮಿಷನ್ ಅವ್ರು ಬಂದಿದ್ರು. ಅವ್ರಿಗೆ ನಾನು, ನಮ್ಮ ಎಲ್ಲ ಮಂತ್ರಿಗಳು ಮತ್ತೆ ಅವರು 16 ಫೈನಾನ್ಸ್ ಕಮಿಷನ್ ಚೇರ್ಮನ್ ಅರವಿಂದ ಪನಗೇರಿಯ ಅವರೆಲ್ಲರ ಜೊತೆಲೂ ಕೂಡ ಮಾತಾಡಿದ್ವಿ, ಚರ್ಚೆ ಮಾಡಿದ್ವಿ, ಮೆಮೊರಾಂಡಮ್ ಕೊಟ್ಟಿದ್ದೀವಿ. ನಮ್ಮ ಇದನ್ನೇನು, ನಮ್ಮ ನಿಲುವೇನು ಅಂತ ನಾವು ಪ್ರತಿಭಟನೆ ಮಾಡಿದ್ದು. ಡೆಲ್ಲಿಗೆ ಹೋಗಿ 15ನೇ ಹಣಕಾಸಿನ ಅನ್ಯಾಯ ಆಗಿದೆ. 11,495 ಕೋಟಿ ಕೇಸ ಗ್ರಾಂಟ್ ಕೊಡ್ತೀವಿ ಅಂತ ಶಿಫಾರಸು ಮಾಡಿದ್ದು 15ನೇ, ಅದು ಕೊಟ್ಟಿಲ್ಲ. ಮತ್ತೆ ನಮಗೆ 4.713ರಿಂದ 713 ಅಲ್ಲಿಂದ 3.647 ಕಡಿಮೆ ಆಗ್ತಿದೆ. ಸುಮಾರು 1.66% ನಮಗೆ ರಾಜ್ಯಕ್ಕೆ ಬರಬೇಕಾಗಿದ್ದು ಬರಲಿಲ್ಲ. ಅದರಿಂದ ಒಟ್ಟಾರೆಯಾಗಿ ನಮಗೆ ಸುಮಾರು 80,000 ಕೋಟಿ ರೂಪಾಯಿ 5 ವರ್ಷದಲ್ಲಿ ನಷ್ಟ ಆಗಿದೆ. 15ನೇ ಹಣಕಾಸು ಅದನ್ನು ಸರಿಪಡಿಸಿ ಅಂತೇಳಿ ನಾವೆಲ್ಲ 16ನೇ ಹಣಕಾಸಿನ ಆಯೋಗದ ಚೇರ್ಮನ್ಗೆ ಮತ್ತು ಸದಸ್ಯರಿಗೆ ಮನವಿಯನ್ನು ಮಾಡಿದ್ದೀವಿ. ಈ ಬಾರಿನೂ ಕೋರ್ಟ್ ಹೋಗೋ ಪರಿಸ್ಥಿತಿ ಬರ್ತದೆ. ಏನು ಒಲಿಸ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ವರದಿ ಕೊಡ್ತೀವಿ. ನಾವು ವಿಶ್ವಾಸ ಇದೆ, ಇದ್ರ ಮೇಲೆ ಆಯೋಗದ ಮೇಲೆ ವಿಶ್ವಾಸ ಇದೆ. ನಮ್ಮ 15ನೇ ಹಣಕಾಸಲ್ಲಿ ಆಗಿರ್ತಕ್ಕಂಥ